ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಹೊಸ್ದಾಗಿ ಕಾರ್ ತೊಗೋಬೇಕು ಅಂತ ಅಂದ್ಕೊಳ್ತೀರಾ. ಅಲ್ಲಿಗೆ ಹೋದಾಗ ಯಾವ ಕಾರ್ ಬೇಕು, ಎಷ್ಟು ಸೀಟ್ ಇರಬೇಕು, ಯಾವ ಬಣ್ಣದ್ದು ಬೇಕು, ನಿಮ್ಮ ಬಡ್ಜೆಟ್ ಎಷ್ಟು, ಇವೆಲ್ಲ ಹೇಳಿದೆ ಶೋರೂಮ್ನವನಿಗೆ ಒಂದು ಕಾರ್ ಕೊಡು ಅಂತ ಕೇಳ್ತೀರಾ? ಖಂಡಿತ ಇಲ್ಲ ಅಲ್ವಾ? ಆದರೆ ಆಶ್ಚರ್ಯ ಏನು ಅಂತಂದರೆ, ಜೀವನದಲ್ಲಿ ನಾವು ಒಮ್ಮೆ ಕಟ್ಟುವಂತಹ ಮನೆ ವಿಚಾರ ಅಂತ ಬಂದಾಗ ಅನೇಕ ಜನ ತುಂಬ ತಪ್ಪುಗಳು ಮಾಡ್ತಾರೆ. ಸರ್, ಒಂದು ಚೆನ್ನಾಗಿರುವಂಥ ಪ್ಲ್ಯಾನ್ ಮಾಡಿಕೊಡಿ ಸರ್, ಅದು ನಿಮ್ಗೆ ಹೇಗೆ ಅನಿಸುತ್ತಾಗ ಮಾಡಿ ಸರ್. ನಮ್ಗೆ ಏನು ಗೊತ್ತಿದೆ ಸರ್, ನೀವು ಹೆಂಗೆ ಕೊಟ್ಟರು ನಮ್ಗೆ ಓಕೆ ಸರ್, ನಮಗೆ 2 ಬೆಡ್ರೂಮ್ ಮನೆ ಇದ್ದರೆ ಸಾಕು ಸರ್ ಅಂತ ಹೇಳ್ತಾರೆ. ಆದರೆ ಆ ಮನೆ ಕಟ್ಟಿದ ನಂತರ, ಅಯ್ಯೋ ನನಗೆ ಇನ್ನೊಂದು ಬೆಡ್ರೂಮ್ ಬೇಕಾಗಿತ್ತು, ಕಿಚನ್ನು ಸ್ವಲ್ಪ ಚಿಕ್ಕದಾಯಿತು, ಲಿವಿಂಗ್ ರೂಮ್ ನೀವು ಸಾಕಾಗ್ತಾ ಇಲ್ಲ, ಪೂಜಾ ರೂಮು ಯಾಕಿಲ್ಲ, ಈ ಪಶ್ಚಾತ್ತಾಪಗಳೆಲ್ಲ ಒಂದೊಂದೇ ಶುರುವಾಗ್ತಾ ಹೋಗುತ್ತೆ. ನೋಡಿ, ಜೀವನದಲ್ಲಿ ಮನೇನ ಒಮ್ಮೆ ಕಟ್ಟೋದು, ಅದರಲ್ಲೂ ಜನ ಮನೇನ 2 ರೀತಿ ಕಟ್ತಾರೆ. ಅದು ಹೇಗೆ ಅಂತಂದರೆ, ಮನೇನ ಹಿಂಗೆ ಕಟ್ಟೋದು ಅಥವಾ ಹೆಂಗಾದರೂ ಕಟ್ಟೋದು ಅಂತ. ಏನಾಗಂತಂದರೆ, ಕೆಲವರು ಮನೇನ ಕನಸು ಅಂತ ಅಂದ್ಕೊಂಡು ಭಾವನೆಗಳಿಂದ ಪ್ರಾಪರ್ ವೇನಲ್ಲಿ ಒಬ್ಬ ಇಂಜಿನಿಯರ್ ಸಲಹೆ ಪಡ್ಕೊಂಡು ಮನೆ ಹೀಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ, ಅದೇ ರೀತಿ ಕಟ್ತಾರೆ. ಇನ್ನು ಕೆಲವರು ಒಬ್ಬ ಬೇಸಿ ಸಿಕ್ಕರೆ ಸಾಕು, ಏನು ಮನೆ ಕನ್ಸ್ಟ್ರಕ್ಷನ್ ಕಡಿಮೆ ಕಾಸ್ಟಿದ್ರೆ ಸಾಕು ಅನ್ನೋ ಕೆಟಗರಿಗೆ ಅವ್ರು ಸೇರಿರ್ತಾರೆ. ನೋಡಿ, ಈಗ ಮನೆ ಕಟ್ಟಬೇಕು ಅನ್ನೋ ವಿಚಾರ ಬಂದಾಗ ನೀವು ಯಾವ ಕೆಟಗರಿ ಸೇರಿದ್ದೀರಾ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಪುಟ್ಟ ಪ್ರಶ್ನೆ, ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನೀವು ಮನೆ ಕಟ್ಟಬೇಕಾದ್ರೆ ಹೀಗೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಹೇಗಾದರೂ ಸರಿ ಅಂತ ಅಂದ್ಕೊಂಡಿದ್ದೀರಾ? ಕಮೆಂಟ್ಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ಮೋನಾ ಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಳ್ಳೆ ಮನೆ ಕಟ್ಟಬೇಕು ಅಂತಂದರೆ ಒಳ್ಳೆಯ ಇಂಜಿನಿಯರ್, ಆರ್ಕಿಟೆಕ್ಟ್ ಸಿಕ್ಕರೆ ಸಾಕಾಗೋದಿಲ್ಲ. ನಿಮ್ಮ ಮನಸ್ಸಲ್ಲಿರುವಂಥ ಕನಸನ್ನು ಅವ್ರಿಗೆ ಸರಿಯಾಗಿ ವಿವರಿಸುವಂಥ ಕಲೆ ನಿಮಗೆ ಗೊತ್ತಿರಬೇಕು. ನಾನು ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಇಂಜಿನಿಯರ್ ಜೊತೆ ನೀವು ಮಾತಾಡಬೇಕು ಅಂತಂದರೆ ಆ ಮೀಟಿಂಗ್ ಹೋಗೋಕ್ಕಿಂತ ಮುಂಚೆ ನೀವು ಯಾವ್ಯಾವ ವಿಚಾರಗಳನ್ನು ಹೇಳಬೇಕು ಅನ್ನೋದನ್ನು ಸರಳವಾಗಿ ನಿಮಗೆ ವಿವರಿಸ್ತೀನಿ. ಅದರಲ್ಲಿ ಮೊದಲೇ ಪಾಯಿಂಟ್ ಏನು ಅಂದರೆ, ನೀವು ಯಾವಾಗಲೂ ಅಲ್ಲಿ ಹೋದಾಗ ನಿಮ್ಮ ಕುಟುಂಬದ ಬಗ್ಗೆ ಪೂರ್ತಿ ಹೇಳಬೇಕು. ಭಾಳಷ್ಟು ಜನ ಏನು ಹೇಳ್ತಾರೆ ಅಂದರೆ, ಸರ್ ನನಗೆ ಒಂದು 2 ಬೆಡ್ರೂಮ್ ಸಾಕು ಸರ್. ಆದರೆ ಇದು ಇಂಜಿನಿಯರ್ ಬೇಕಾಗಿರುವಂಥ ಮಾಹಿತಿ ಅದು ಅಲ್ಲವೇ ಅಲ್ಲ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಮೊದಲು ತಿಳ್ಕೊಬೇಕಾಗಿರೋದು ಏನು ಅಂದರೆ, ನಿಮ್ಮ ಕುಟುಂಬ ಹೇಗಿದೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರಾ ಅಥವಾ ಹಿರಿಯ ನಾಗರಿಕರು ಅಂದರೆ ದೊಡ್ಡವರಿದ್ದಾರಾ, ಈ ಮುಂದಿನ 5 ವರ್ಷಗಳಲ್ಲಿ ನಿಮ್ಮ ಕುಟುಂಬ ಏನಾದರೂ ದೊಡ್ಡದಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆಯಾ. ಉದಾಹರಣೆಗೆ, ನಿಮ್ಮ ತಂದೆ ತಾಯಿ ಊರಿಂದ ಏನಾದ್ರು ಬಂದು ನಿಮ್ಮ ಜೊತೆ ಇರ್ತಾರ, ಅವ್ರಿಗೆ ಮೆಟ್ಲು ಹತ್ತೋದಕ್ಕೆ ಏನಾರ ಕಷ್ಟ ಆಗಬಹುದಾ, ಅಥವಾ ಗ್ರೌಂಡ್ ಫ್ಲೋರ್ನಲ್ಲಿ 1 ಬೆಡ್ರೂಮ್ ಬೇಕಾ ಅಥವಾ ಫಸ್ಟ್ ಫ್ಲೋರ್ನಲ್ಲಿ ಮಾಡಬೇಕಾ ಅನ್ನುವಂಥ ವಿಚಾರಗಳೆಲ್ಲನೂ ಆಲೋಚನೆ ಮಾಡಿ ಪ್ಲ್ಯಾನ್ ಮಾಡ್ಬೋದು. ಮಕ್ಕಳು ಇಬ್ಬರೇನಾರು ಇದ್ದರೆ ಅವ್ರಿಗೆ ಒಂದು ಪ್ರತ್ಯೇಕವಾದ ರೂಮನ್ನು ಈಗಲೇ ಮಾಡ್ಕೊಳ್ಳುವಂತಹ ಪ್ಲ್ಯಾನ್ಗಳನ್ನು ಕೂಡ ಮಾಡ್ಬೋದು. ಇವನ್ನೆಲ್ಲ ನಾವು ಈಗಲೇ ಯೋಚನೆ ಮಾಡಿದ್ರೆ ಮುಂದೆ ಗೋಡೆ ಹೊಡೆಯುವಂತಹ ಸಂದರ್ಭಗಳು ಬರೋದೇ ಇಲ್ಲ. ಮನೆ ಅನ್ನೋದು ಇವತ್ತಿನ ಅಗತ್ಯಕ್ಕಲ್ಲ. ಮನೆ ಅನ್ನೋದು ಏನಂದರೆ 20-30 ವರ್ಷಕ್ಕೂ ಕೂಡ ನಿಮ್ಗೆ ಅನುಕೂಲ ಆಗಲೇಬೇಕು. ಆ ರೀತಿ ಯೋಚನೆ ಮಾಡಿ ಮನೆ ಪ್ಲ್ಯಾನನ್ನು ಮಾಡಬೇಕು. 2ನೇ ಪಾಯಿಂಟ್ ಏನು ಅಂದರೆ, ನಿಮ್ಮ ಜೀವನ ಶೈಲಿ ಏನಿರುತ್ತಲ್ಲ ಅದನ್ನು ವಿವರಿಸಬೇಕು. ಪ್ರತಿ ಮನೆಗಳು ಬೇರೆ ಬೇರೆ ಅಲ್ವಾ, ಯಾಕಂದರೆ ಅವರವರ ಜೀವನ ಶೈಲಿಗಳೇ ಬೇರೆ ಇರುತ್ತೆ. ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ, ಹಾಗಿದ್ರೆ ನಿಮಗೊಂದು ಹೋಮ್ ಆಫೀಸ್ ಬೇಕಾಗುತ್ತೆ. ಮನೆಗಳಲ್ಲಿ ಎಷ್ಟೋ ಮನೆಗಳಲ್ಲಿ ದಿನ ಪೂಜೆ ಮಾಡ್ತೀರಾ, ಆ ಪೂಜಾ ಕೊಠಡಿ ಸರಿಯಾದ ಪ್ಲೇಸಲ್ಲಿ ಬೇಕು, ವಿಶಾಲವಾಗಿರೋ ಥರ ಪ್ಲ್ಯಾನ್ ಮಾಡ್ಬೋದು. ನಿಮಗೆ ಅಡುಗೆ ಮನೆ ಬಗ್ಗೆ ಅಡುಗೆ ಹವ್ಯಾಸ ಜಾಸ್ತಿ ಇದೆಯಾ, ಹಾಗಾದರೆ ಕಿಚನನ್ನು ತುಂಬ ವಿಭಿನ್ನವಾಗಿ ಮಾಡ್ಬೋದು. ಯುಟಿಲಿಟಿ ಏರಿಯಾ, ಇನ್ಸೈಡ್ ಯುಟಿಲಿಟಿ, ಔಟ್ಸೈಡ್ ಯುಟಿಲಿಟಿ ಅಂತೆಲ್ಲ ಡಿಸೈನ್ ಮಾಡ್ಬೋದು. ನಿಮ್ಮ ಮನೆಗೆ ಏನಾದ್ರು ಪ್ರತಿ ವಾರ ಗೆಸ್ಟ್ಗಳು ಜಾಸ್ತಿ ಬರ್ತಾ ಇರ್ತಾರೆ, ನಿಮ್ಮ ಲಿವಿಂಗ್ ಏರಿಯಾ ದೊಡ್ಡದು ಮಾಡ್ಬೋದು. ಜೊತೆಗೆ ಒಂದು ಗೆಸ್ಟ್ ಬೆಡ್ರೂಮ್ ಪ್ರೊವಿಷನ್ ಮಾಡಿದ್ರೆ ತುಂಬ ಅನುಕೂಲ. ಯಾರಿಗಾದ್ರು ಸಿನಿಮಾ ನೋಡುವಂಥ ಹವ್ಯಾಸ ಜಾಸ್ತಿ ಇದ್ದರೆ ಮನೆಯೊಳಗೆ ಹೋಮ್ ಥಿಯೇಟರ್ ಪ್ರೊವಿಷನ್ ಮಾಡ್ಬೋದು. ಫಿಟ್ನೆಸ್ ಇಷ್ಟವಾಗಿದ್ದರೆ ಜಿಮ್ ಸ್ಪೇಸ್ ಮಾಡ್ಬೋದು. ನೋಡಿ, ಇವಾಗ ನಾವು ಇನ್ನೊಂದು ವಿಚಾರ ಏನು ಮಾಡ್ತೀವಿ ಅಂದರೆ, ಒಬ್ಬ ಇಂಜಿನಿಯರ್ ಸೊಲ್ಯೂಷನ್ ಯಾಕೆ ಬೇಕು ನಿಮಗೆ ಅಂತಂದರೆ, ಈಗ ಮನೆಗಳು ಅಂತ ಕನ್ಸ್ಟ್ರಕ್ಷನ್ ಬಂದಾಗ ಒಂದು 30-40, 20-30, 20-40 ಮನೆಯವ್ರಿಗೆ ನಮಗೆ ಜಿಮ್ ಬೇರೆ ಮಾಡೋಕ್ಕಾಗಲ್ಲ, ಅಥವಾ ಲೈಬ್ರರಿ ಬೇರೆ ಮಾಡೋಕ್ಕಾಗಲ್ಲ, ವರ್ಕ್ ಸ್ಪೇಸ್ ಬೇರೆ ಮಾಡೋಕ್ಕಾಗಲ್ಲ, ಹೋಮ್ ಥಿಯೇಟ್ರು ಬೇರೆ ಮಾಡೋಕ್ಕಾಗಲ್ಲ. ಜಾಗ ಚಿಕ್ಕದು, ಬಡ್ಜೆಟ್ ಕೂಡ ಚಿಕ್ಕದಾಗಿರುತ್ತೆ. ಹಾಗಾಗಿ ನಾನೇನು ಹೇಳೋದು ಅಂದರೆ, ನಾನು ಇವಾಗ ಎಷ್ಟೋ ಮನೆಗಳು ಪ್ಲ್ಯಾನ್ ಮಾಡಿಕೊಡ್ಬೇಕಾದ್ರೆ ಮಲ್ಟಿ ಆ್ಯಕ್ಟಿವಿಟಿ ರೂಮ್ ಅಂತ ಹೇಳ್ತೀವಿ. ಒಂದೇ ರೂಮನ್ನು, ಅದು ಹೋಮ್ ಥಿಯೇಟ್ರ್ ಕೂಡ ಆಗಿರುತ್ತೆ, ಲೈಬ್ರರಿ ಕೂಡ ಆಗಿರುತ್ತೆ, ಆಮೇಲೆ ವರ್ಕ್ ಸ್ಪೇಸ್ ಕೂಡ ಆಗಿರುತ್ತೆ, ಮಕ್ಕಳಿಗೆ ಸ್ಟಡಿ ಏರಿಯಾ ಕೂಡ ಮಾಡ್ಬೋದು, ಆಮೇಲೆ ಎಲ್ಲರೂ ಬಂದು ಒಂದು ಜಾಗದಲ್ಲಿ ಕೂತ್ಕೊಳ್ಳುವಂಥ ಜಾಗನೂ ಕೂಡ ಆಗಿರುತ್ತೆ. ಹಾಗಾಗಿ ಅದನ್ನು ಮಲ್ಟಿ ಆ್ಯಕ್ಟಿವಿಟಿ ರೂಮ್ ಅಂತ ಹೇಳ್ತೀವಿ. ಅದನ್ನು ಜಾಸ್ತಿ
30-40 ಬಿಲೋ ಹೌಸ್ಗಳಿಗೆ ಮಾಡ್ತಾಯಿದ್ವಿ. ಸ್ನೇಹಿತರೆ, ಮನೆ ನೋಡೋಕ್ಕೆ ಸುಂದರವಾಗಿರೋದು ಮಾತ್ರ ಸಾಕಾಗೋದಿಲ್ಲ, ಅದು ನಿಮ್ಮ ಜೀವನವನ್ನು ಸುಲಭವಾಗಿ ಇಟ್ಕೋಬೇಕು, ಸುಲಭವಾಗೋ ಥರ ಮಾಡಬೇಕು. ಇಲ್ಲಿ 3ನೇ ಪಾಯಿಂಟ್ ಏನು ಅಂದರೆ, ಯಾವಾಗಲೂ ಅಷ್ಟೇ ಈ ಇಂಜಿನಿಯರ್ಸ್ ಅಥವಾ ಆರ್ಕಿಟೆಕ್ಟ್ ಅಂದರೆ ಅವರು ಒಂಥರ ಡಾಕ್ಟರ್ ಇದ್ದಂಗೆ ಈ ಬಿಲ್ಡಿಂಗ್ ವಿಚಾರಕ್ಕೆ, ಬಿಲ್ಡಿಂಗೇ ಡಾಕ್ಟ್ರ್ ಅವರು. ಹಾಗಾಗಿ ನೀವು ಯಾವತ್ತೂ ಅವ್ರ ಹತ್ರ ಬಡ್ಜೆಟ್ಗಳನ್ನ ಮುಚ್ಚಿರೋಕೆ ಹೋಗಬೇಡಿ. ಇದು ಬಹಳ ಮುಖ್ಯ. ಅನೇಕ ಜನ ಏನು ಮಾಡ್ತಾರೆ ಅಂದರೆ ಇಂಜಿನಿಯರ್ಸ್ಗೆ ಬಡ್ಜೆಟ್ ಹೇಳೋದೇ ಇಲ್ಲ, ಮೊದಲು ಪ್ಲ್ಯಾನ್ ಮಾಡಿ ನಂತರ ನೋಡೋಣ ಅಂತ ಅಂತಾರೆ. ಇದು ದೊಡ್ಡ ತಪ್ಪು. ಸ್ನೇಹಿತರೆ, ಯಾಕೆ ಅಂತಂದರೆ ನಾವು 20 ಲಕ್ಷದ ಮನೆಗೆ ಮಾಡುವಂಥ ವಿನ್ಯಾಸಗಳೇ ಬೇರೆ, ಅದೇ ಮನೆ 50 ಲಕ್ಷ ಖರ್ಚು ಮಾಡ್ತೀವಿ ಅನ್ನೋವಂತಹ ಸಂದರ್ಭ ಬಂದರೆ ಅದರ ವಿನ್ಯಾಸನೇ ಬೇರೆ ಆಗಿರುತ್ತೆ. ಇಲ್ಲಪ್ಪ ನಾನು 1 ಕೋಟಿ ಗಂಟೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, 1 ಕೋಟಿ ಬಡ್ಜೆಟ್ ಆದರೂ ಓಕೆ ಅಂದರೆ ಆ ಮನೆ ಡಿಸೈನೇ ಬೇರೆ ಇರುತ್ತೆ. ನೀವು ಬಡ್ಜೆಟ್ ಹೇಳದೆ ಹೋದಾಗ ನಾವೇನು ಮಾಡ್ತೀವಿ, ಅತ್ಯುತ್ತಮವಾದ ಡಿಸೈನ್ ಮಾಡಿ ಕೊಟ್ಬಿಡ್ತೀವಿ. ಏನಾಗುತ್ತೆ, ನಿಮಗೆ ಮನೆ ಕಟ್ಟಬೇಕಾದ ಆ ಸಂದರ್ಭದಲ್ಲಿ ಹಣ ಸಾಕಾಗೋದಿಲ್ಲ, ಹಿಂಸೆ ಆಗುತ್ತೆ, ತೊಂದರೆ ಆಗುತ್ತೆ. ಆವಾಗ ಡಿಸೈನನ್ನು ಬದಲಾಯಿಸಬೇಕಾಗತ್ತೆ. ಇದರಿಂದ ನಿಮ್ಮ ಬಡ್ಜೆಟ್ ಎಷ್ಟು ಅನ್ನೋದನ್ನು ನೀವು ಮುಚ್ಚಿರೋಕೆ ಹೋಗಲೇಬೇಡಿ. ಒಳ್ಳೆಯ ಇಂಜಿನಿಯರು ಅದೇ ಬಡ್ಜೆಟಲ್ಲಿ ಉತ್ತಮವಾದ ಪರಿಹಾರ ಕೊಡ್ತಾರೆ, ಜೊತೆಗೊಂದು ಪ್ಲ್ಯಾನ್ ಕೊಡ್ತಾರೆ. 4ನೇ ಪಾಯಿಂಟ್ ಏನು ಅಂತಂದರೆ, ನಿಮ್ಮ ಆದ್ಯತೆಗಳು ಏನೇನಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿ. ಪ್ರತಿಯೊಬ್ಬರಿಗೂ ಮನೆ ಅನ್ನೋದು ಒಂದು ಕನಸಲ್ವಾ, ಅದು ಯಾವಾಗಲೂ ಇದ್ದೇ ಇರುತ್ತೆ. ಯಾರಿಗೊಬ್ರಿಗೆ ದೊಡ್ಡದಾಗಿ ಹಾಲ್ ಬೇಕು ಅಂತ ಅನಿಸುತ್ತೆ, ಇನ್ನೊಬ್ರಿಗೆ ಇಲ್ಲಪ್ಪ ನನಗೆ ಕಿಚನ್ ದೊಡ್ಡದಿರಬೇಕು ಅನಿಸುತ್ತೆ, ಯಾರಿಗೊಬ್ರಿಗೆ ಮಾಸ್ಟರ್ ಬೆಡ್ರೂಮ್ ವಿಶಾಲವಾಗಿರಲಿ ಅಂತ ಅನಿಸುತ್ತೆ, ಇನ್ನೊಬ್ಬರು ಬಾಲ್ಕನಿ, ಇನ್ಯಾರಿಗೂ ಗಾರ್ಡನ್ ಏರಿಯಾ ಬೇಕು ಅಂತ ಹೇಳ್ತಾರೆ. ಇದೆಲ್ಲ ಮುಂಚಿತವಾಗಿ ಹೇಳಿದ್ರೆ, ಉದಾಹರಣೆಗೆ ನಿಮಗೆ ಬೆಳಗಿನ ಸೂರ್ಯನ ಬೆಳಕಿರುತ್ತಲ್ಲ, ಅದು ಮನೆಯೊಳಗೆ ಬರಬೇಕು ಅಂತ ಅನಿಸುತ್ತೆ, ಅದಕ್ಕೆ ತಕ್ಕಂತೆ ಓರಿಯೆಂಟೇಷನ್ ಚೇಂಜ್ ಮಾಡ್ಬೋದಲ್ವಾ. ಇಲ್ಲ ಸರ್ ನಮಗೆ ಸ್ವಲ್ಪ ಗಾಳಿ ಚೆನ್ನಾಗಿ ಬರಬೇಕು ಅಂತ ಅನಿಸ್ತಾ ಇದೆ ಅಂತಂದರೆ ಅದು ವಿಂಡೋ ಪ್ಲೇನಿಂಗ್ ಬೇರೆ ಇರುತ್ತೆ, ಅದನ್ನು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಸರ್ ಮೇಂಟೆನೆನ್ಸ್ ಕಡಿಮೆ ಕೂಡ ಮಾಡ್ಬೋದು. ಹಾಗಂತಂದರೆ ಮೆಟೀರಿಯಲ್ ಸೆಲೆಕ್ಷನ್ ಕೂಡ ಬದಲಾಗ್ತಾನೆ ಹೋಗುತ್ತೆ. ಕೆಲವೊಮ್ಮೆ ಇಲ್ಲ ಸರ್ ನನಗೊಂದು ಸ್ವಲ್ಪ ವಾಸ್ತು ತುಂಬ ಮುಖ್ಯ ಅನ್ನಿಸ್ತಾ ಇದೆ ಅಂತಂದಾಗ ಅದನ್ನು ಮೊದಲೇ ದಿನವೇ ಹೇಳಿದರೆ ನಾವು ಅದಕ್ಕೆ ಅಂತಂದರೆ ಪ್ರಾವಿಷನ್ ಕೊಡ್ತೀವಿ. ಇಲ್ಲ ಸರ್ ಇವಾಗ 1 ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ, ಮುಂದೆ 2-3 ಫ್ಲೋರ್ ಕಟ್ತೀನಿ ಅಂತಂದರೆ ಅದಕ್ಕೆ ತಕ್ಕಂಥ ಸ್ಟ್ರಕ್ಚರ್ ಡಿಸೈನ್ಸು ಪ್ರತಿಯೊಂದು ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ನೀವು ಕೆಲವೊಮ್ಮೆ ಯಾವುದೋ ಒಂದು ಮನೆ ನೋಡಿರ್ತೀರಾ, ಅಥವಾ ಪ್ರಿಂಟ್ರೆಸ್ಟ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಇಲ್ಲಿ ಕೆಲವು ಮನೆಗಳು ನೋಡಿ ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗಂತ ಹೇಳ್ಬಿಟ್ಟು ನೀವೇ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಸೇವ್ ಮಾಡಿ ಒಬ್ಬ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಹೋಗಿ ಅವ್ರು ಕೊಡಿ. ಅವಾಗ ನೀವೇನು ಇಷ್ಟಪಡ್ತಾ ಇದ್ದೀರಾ, ನಿಮ್ಗೆ ಏನು ಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಅದು ಕಿಚನ್ ಆಗಿರ್ಬೋದು, ಲಿವಿಂಗ್ ಏರಿಯಾ ಆಗಿರ್ಬೋದು, ಫ್ರಂಟ್ ಎಲಿವೇಷನ್ ಆಗಿರ್ಬೋದು, ಬೆಡ್ರೂಮ್ ಆಗಿರಲಿ, ಸ್ಟೇಕೇಸೇ ಆಗಿರಲಿ, ತೋರಿಸಿ. ಆಗ ಇಂಜಿನಿಯರ್ಗೆ ನಿಮ್ಮ ಟೇಸ್ಟ್ ಏನು ಅನ್ನೋದು ತುಂಬ ಬೇಗ ಅರ್ಥ ಮಾಡ್ಕೊಳ್ತಾರೆ. ಸ್ನೇಹಿತರೆ, ಒಂದು ವಿಷಯ ನೆನಪಿಟ್ಕೊಳ್ಳಿ, ಒಂದು ಮನೇನ ಕಾಪಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸೈಟು, ನಿಮ್ಮ ಬಡ್ಜೆಟ್ಟು, ನಿಮ್ಮ ಫ್ಯಾಮಿಲಿ, ನಿಮ್ಮ ಲೈಫ್ ಸ್ಟೈಲ್ ತಕ್ಕಂತೆ ಹೊಸ ಡಿಸೈನ್ನ ಮಾಡಿಸ್ಕೊಳ್ಳಿ. ಸಾಧ್ಯವಾದಷ್ಟು ಒಂದು ಮನೆ ಕಟ್ಟಬೇಕಾದ್ರೆ ಭವಿಷ್ಯದ ಬಗ್ಗೆ ಈಗಾಗಲೇ ಯೋಚನೆ ಮಾಡಿ ಇಟ್ಕೋಬೇಕು. ಇವತ್ತು ಅಗತ್ಯ ಇಲ್ಲ ಅಂದ್ಬಿಟ್ಟು ನಾಳೆ ಅಗತ್ಯಗಳನ್ನ ಮರ್ತುಬಿಟ್ರೆ ತಪ್ಪಾಗುತ್ತೆ. ಉದಾಹರಣೆಗೆ ಮುಂದೆ ಲಿಫ್ಟ್ ಹಾಕಬೇಕಾಗುತ್ತೆ, EV ಕಾರ್ ತೊಗೊಳ್ಬೋದು, ಸೋಲಾರ್ ಸಿಸ್ಟಮನ್ನು ಅಳವಡಿಸ್ಬೋದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದು, ಅಥವಾ ಹೋಮ್ ವಾಟರ್ ಮಿಷಿನ್ ಮಾಡ್ಬೋದು, CCTV ಹಾಕ್ಬೋದು, ಈ ಇಂಟರ್ನೆಟ್ ನೆಟ್ವರ್ಕನ್ನು ಇವಾಗಲೇ ಪ್ರಾವಿಷನ್ ಮಾಡ್ಬೋದು, ವೈಫೈ ವಿಚಾರ ಆಗ್ಬೋದು, ಕೆಲವೊಂದು ಸ್ಮಾರ್ಟ್ ಡೋರ್ ಲಾಕ್ ಆಗ್ಬೋದು. ಇವೆಲ್ಲವನ್ನು ಈಗಲೇ ಪ್ಲ್ಯಾನ್ ಮಾಡಿಕೊಂಡ್ರೆ, ಏಕೆಂದರೆ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತದೇ ಇದೆ ಅಲ್ವಾ, ಅದೇನು ಅಂತ ತಿಳ್ಕೊಂಡು ಮಾಡಿದ್ರೆ ಮುಂದೆ ಗೋಡೆ ಹೊಡೆಯುವಂಥ ಕೆಲಸಗಳು ಇರೋದೇ ಇಲ್ಲ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನು ಅಂದರೆ, ಎಲ್ಲ ವಿಚಾರಗಳನ್ನ ಬರವಣಿಗೆ ರೂಪದಲ್ಲೇ ಕೊಡಿ. ನಿಮಗೊಂದು ಬಹಳ ಮುಖ್ಯವಾದ ಸಲಹೆ ಏನು ಅಂದರೆ, ಯಾವುದೇ ವಿಚಾರ ಕೇವಲ ಮಾತಿನಲ್ಲಿ ಹೇಳೋಕೆ ಹೋಗ್ಬಿಡಿ. ಸಾಧ್ಯವಾದಷ್ಟು ಒಂದು ನೋಟ್ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ, ಅಥವಾ ಮೊಬೈಲ್ ನೋಟ್ನಲ್ಲಿ ಎಂಟ್ರಿ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಎಲ್ಲ ಬರ್ಕೊಳ್ಳಿ. ಎಷ್ಟು ಬೆಡ್ರೂಮ್ ಬೇಕಾಗುತ್ತೆ, ಎಷ್ಟು ಬಾತ್ರೂಮ್ ಬೇಕು, ಕಿಚನ್ ಏನು ಸೈಜಸ್ಸಲ್ಲಿರುತ್ತೆ, ಬಡ್ಜೆಟ್ ಹೇಗೆ ಬೇಕು, ಫ್ಯೂಚರ್ಸ್ ಏನೇನು ಪ್ಲ್ಯಾನ್ ಇದೆ ನಿಮ್ಮದು, ವಾಸ್ತು ಹೇಗೆ, ಪಾರ್ಕಿಂಗ್ ಹೇಗೆ, ಇದೆಲ್ಲವೂ ಬರ್ಕೊಳ್ಳಿ. ಅಂದರೆ ನೀವೆಲ್ಲ ಪ್ರಾಪರಾಗಿ ಬರೀತೀರಿ ನಾನು ಹೇಳ್ತಾ ಇಲ್ಲ, ಸಣ್ಣ ಸಣ್ಣದಾಗಿ ಬರ್ಕೊಂಡ್ರೂ ಸಾಕು, ಇಂಜಿನಿಯರ್ ಅರ್ಥ ಮಾಡ್ಕೊಳ್ತಾರೆ. ಆಗ ನಿಮ್ಗೇನು ಅನಿಸುತ್ತೆ ಅಂದರೆ, ನಾನು ಅವ್ರಿಗೆ ಹೇಳಿದ್ದೆ, ಅದನ್ನು ಮಾಡಿಲ್ಲ ಅನ್ನೋಂಥ ಸಂದರ್ಭ ಬಂದಾಗ ಹೇಳ್ಬೋದು, ಸರ್ ನೋಡಿ ನಾನು ಮಾಡಿದ್ದೆ, ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೆ, ಇದನ್ನು ಮಾಡಿಲ್ಲ, ದಯವಿಟ್ಟು ಚೇಂಜ್ ಮಾಡಿಕೊಡಿ ಅಂತ ನೀವು ಅವ್ರನ್ನ ಕೇಳ್ಬೋದು. ಹಾಗಾಗಿ ಕೆಲವೊಂದೆಲ್ಲ ವಿಚಾರಗಳನ್ನ ಹೇಳಿದಾಗ ಇಂಜಿನಿಯರ್ಸ್ಗೂ ಕೂಡ ತುಂಬ ಖುಷಿಯಾಗುತ್ತೆ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗೋದೇ ಇಲ್ಲ. ಹೌದಲ್ಲ, ಅವರು ಎಲ್ಲ ವಿಚಾರವಾಗೂ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಪರ್ಫೆಕ್ಟಾಗಿದ್ದಾರೆ ಅಂತೇಳಿ ಇನ್ನೂ ಕೂಡ ಅದ್ರ ಬಗ್ಗೆ ಫೋಕಸ್ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಒಂದು ಉತ್ತಮವಾದ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟು ನಿಮ್ಮ ಕನಸನ್ನು ಅವರು ಕಾಪಿ ಮಾಡೋದೇ ಇಲ್ಲ. ಅವರು ನಿಮ್ಮ ಜೀವನ ಶೈಲಿ, ಬಡ್ಜೆಟ್ಟು, ನಿಮ್ಮ ಕುಟುಂಬ, ನಿಮ್ಮ ಭವಿಷ್ಯದ ಅಗತ್ಯಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ನಿಮಗೊಂದು ವಿಭಿನ್ನವಾದ ಮನೆಯನ್ನು ಡಿಸೈನ್ ಮಾಡಿಕೊಡ್ತಾರೆ. ಆದ್ದರಿಂದ ಪ್ಲ್ಯಾನ್ ಮಾಡ್ಕೊಳ್ಳುವಂಥ ಮೊದಲು ನೀವೇ ನಿಮ್ಮ ಅಗತ್ಯಗಳನ್ನ ಸ್ಪಷ್ಟವಾಗಿ ತಿಳಿಸ್ಕೊಡಿ. ಇಂಜಿನಿಯರ್ ಜೊತೆ ನೇರವಾಗಿ ಮಾತಾಡಿ.
ನಾವು ಕಟ್ಟುವಂಥ ಮನೆ ಬರೀ ಸುಂದರವಾಗಿರಬೇಕಾಗಿಲ್ಲ, ಅದು ನಿಮ್ಮ ಜೀವನನ ಸುಲಭಗೊಳಿಸುವಂತಹ, ಬಹಳ ವರ್ಷಗಳ ಕಾಲ ಸಂತೋಷ ನೀಡುವಂತಹ ಮನೆಯಾಗಿ ಅದು ರೂಪುಗೊಳ್ಬೇಕು. ಮನೆ ಕಟ್ಟೋದು ಅಂತಂದರೆ ಕೇವಲ ಗೋಡೆಗಳು ಎಬ್ಬಿಸೋದು ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಅದು ನಿಮ್ಮ ಕನಸುಗಳಿಗೆ ಸರಿಯಾದ ದಿಕ್ಕು ಕೊಡುವಂತಹ ಒಂದು ಪ್ರಕ್ರಿಯೆ. ಆ ದಿಕ್ಕನ್ನು ನಿಮಗೆ ಒಳ್ಳೆಯ ರೀತಿಯಾಗಿ ತೋರಿಸ್ಕೊಡೋರೆ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಟ್. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ. ನಿಮ್ಮ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರುವಂಥ ಸ್ನೇಹಿತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಎಲ್ಲರಿಗೂ ಶೇರ್ ಮಾಡಿ. ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ವಾಸ್ತು ಇನ್ನಿತರ ಯಾವುದೇ ವಿಚಾರಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಕಮಲಾರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.